ಹಾಯ್ ಫ್ರೆಂಡ್ಸ್, ಪ್ರತಿಯೊಬ್ಬರೂ ಜೀವನ ನಡೆಸುತ್ತಾರೆ. ಆದರೆ ಅವರಿಗೆ ನಿಜವಾದ ಜೀವನ ಎಂದರೆ ಏನು ಎಂಬುದೇ ತಿಳಿದಿರುವುದಿಲ್ಲ. ಆಚಾರ್ಯ ಚಾಣಕ್ಯರ ಪ್ರಕಾರ ಜೀವನ ಎಂದರೇನು ಮತ್ತು ಜೀವನದ ಬಗ್ಗೆ ಆಚಾರ್ಯ ಚಾಣಕ್ಯರು ಏನು ಹೇಳಿದ್ದಾರೆ ಎಂಬುದರ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ತಿಳಿಯೋಣ. ಲೆಟ್ಸ್ ಬಿಗಿನ್ ಅವರ್ ಟುಡೇಸ್ ಎಪಿಸೋಡ್. ಚಾಣಕ್ಯ ಅಥವಾ ಕೌಟಿಲ್ಯ ಎಂದು ಕರೆಯಲ್ಪಡುವ ಆಚಾರ್ಯ ಚಾಣಕ್ಯರು ನಮ್ಮ ಪ್ರಾಚೀನ ಭಾರತೀಯ ರಾಜಕೀಯ ಚಿಂತಕರು ಮತ್ತು ಆಚಾರ್ಯರು ಎಂದೆನಿಸಿಕೊಂಡಿದ್ದಾರೆ. ಅವರ ಧರ್ಮೋಪದೇಶಗಳಲ್ಲಿ ಜೀವನದ ವಿವಿಧ ಅಂಶಗಳನ್ನು ಚೆನ್ನಾಗಿ ವಿವರಿಸಲಾಗಿದೆ. ಚಾಣಕ್ಯರ ಪ್ರಕಾರ ನಮ್ಮ ಜೀವನದ ಅರ್ಥ ಮತ್ತು ತತ್ವಗಳನ್ನು ತಿಳಿದುಕೊಂಡಾಗ ಮಾತ್ರ ನಾವು ಜೀವನವನ್ನು ಉತ್ತಮ ರೀತಿಯಲ್ಲಿ ಬದುಕಲು ಸಾಧ್ಯವಾಗುತ್ತದೆ. ಅವುಗಳಲ್ಲಿ ಮೊದಲನೆಯದಾಗಿ ಶಿಕ್ಷಣ ಮತ್ತು ಜ್ಞಾನ. ಆಚಾರ್ಯ ಚಾಣಕ್ಯರು ನಮ್ಮ ಜೀವನವನ್ನು ಶಿಕ್ಷಣದ ವಿಶಿಷ್ಟ ಮೂಲವೆಂದು ಪರಿಗಣಿಸಿದ್ದರು. ಒಬ್ಬ ವ್ಯಕ್ತಿಯು ಉನ್ನತ ಮಟ್ಟವನ್ನು ತಲುಪಲು ಜ್ಞಾನ ಮಾತ್ರ ಸಹಾಯ ಮಾಡುತ್ತದೆ ಎಂಬುದು ಅವರ ನಂಬಿಕೆಯಾಗಿತ್ತು. ಇದೇ ಕಾರಣಕ್ಕಾಗಿ ಚಾಣಕ್ಯರು ಯಾವಾಗಲೂ ಉತ್ತಮ ಶಿಕ್ಷಣವನ್ನು ಪಡೆದುಕೊಳ್ಳುವಂತೆ ಜನರನ್ನು ಪ್ರೇರೇಪಿಸುತ್ತಿದ್ದರು. ಎರಡನೆಯದಾಗಿ ಸ್ವಾವಲಂಬನೆ. ಒಬ್ಬ ವ್ಯಕ್ತಿಯು ಸ್ವಾವಲಂಬಿಯಾಗಬೇಕು ಮತ್ತು ತನ್ನ ಜೀವನದ ಜವಾಬ್ದಾರಿಗಳನ್ನು ತಾನೇ ನಿಭಾಯಿಸಬೇಕು ಎಂದು ಚಾಣಕ್ಯರು ಜ್ಞಾನವನ್ನು ನೀಡಿದ್ದರು. ಅದೇನೆಂದರೆ, ಮನುಷ್ಯ ಸ್ವಾವಲಂಬಿಯಾಗಿದ್ದಾಗ ಮಾತ್ರ ತಮಗೆ ತಮ್ಮ ಜೀವನದ ಮುಖ್ಯ ಗುರಿ ಏನೆಂಬುದು ಅರಿವಿಗೆ ಬರುತ್ತದೆ ಎಂದು. ಮೂರನೆಯದಾಗಿ ಧರ್ಮ ಮತ್ತು ನೈತಿಕತೆ. ಚಾಣಕ್ಯರು ಧರ್ಮ ಮತ್ತು ನೈತಿಕತೆಯ ಮಹತ್ವವನ್ನು ಜಗತ್ತಿಗೆ ವಿವರಿಸಿದವರು. ಒಬ್ಬ ವ್ಯಕ್ತಿಯು ನೈತಿಕ ಮೌಲ್ಯಗಳ ಆಧಾರದ ಮೇಲೆ ಜೀವನ ನಡೆಸಬೇಕು ಎಂದು ಅವರು ನಂಬಿದ್ದರು. ಹಾಗೆ ಧರ್ಮದ ಮಾರ್ಗದಲ್ಲಿ ಜೀವನ ನಡೆಸಿದ ವ್ಯಕ್ತಿಯು ಯಾವಾಗಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾನೆ ಎಂಬುದು ಅವರ ಹೇಳಿಕೆ. ನಾಲ್ಕನೆಯದಾಗಿ ಸಂಗೀತ ಮತ್ತು ನಾಗರಿಕತೆ. ಈ ಸಂಗೀತ ಮತ್ತು ನಾಗರಿಕತೆಯು ನಮ್ಮ ಜೀವನವನ್ನು ಸುಂದರಗೊಳಿಸುತ್ತದೆ ಮತ್ತು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಮಾಧ್ಯಮಗಳ ಮೂಲಕ ವ್ಯಕ್ತಿಯನ್ನು ಅಭಿವೃದ್ಧಿಪಡಿಸುತ್ತದೆ ಎನ್ನುವುದು ಚಾಣಕ್ಯರ ನಂಬಿಕೆಯಾಗಿತ್ತು. ಅಲ್ಲದೆ ಈ ಸಂಗೀತ ಅಭ್ಯಾಸವು ನಮ್ಮ ಮನಸ್ಸನ್ನು ಶಾಂತಿ ಮತ್ತು ಆಹ್ಲಾದಕರವಾಗಿರಿಸಲು ಸಹಕಾರಿಯಾಗುತ್ತದೆ. ಐದನೆಯದಾಗಿ ಕೆಲಸದ ಬಗ್ಗೆ ಯೋಜನೆ. ನಮ್ಮ ಚಾಣಕ್ಯರು ಜೀವನವನ್ನು ಯುದ್ಧ ಅಥವಾ ಕಾರ್ಯತಂತ್ರದ ಯೋಜನೆಯಾಗಿ ನೋಡಿದ್ದರು. ಅದರ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಗುರಿಗಳನ್ನು ಸಾಧಿಸಲು ಸರಿಯಾದ ಯೋಜನೆಯನ್ನು ಮಾಡಿಕೊಳ್ಳಬೇಕೆಂದು ಅವರು ನಂಬಿದ್ದರು. ಅದೇ ರೀತಿ ನಾವು ಮಾಡಲು ಹೊರಟ ಕೆಲಸದ ಬಗ್ಗೆ ನಾವು ಸೂಕ್ತ ಯೋಜನೆಯನ್ನಿಟ್ಟುಕೊಂಡಾಗ ಮಾತ್ರ ಆ ಕೆಲಸ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ. ಕೊನೆಯದಾಗಿ ಸಮೃದ್ಧಿಯ ಗುರಿ. ನಮ್ಮ ಚಾಣಕ್ಯರು ಹೇಳುವ ಪ್ರಕಾರ ನಾವು ಕೇವಲ ಕೆಲಸದ ಬಗ್ಗೆ ಯೋಜನೆಯನ್ನು ಗುರಿಯನ್ನು ಹೊಂದಿದ್ದರೆ ಸಾಲದು. ಜೊತೆಗೆ ಸಮೃದ್ಧಿಯನ್ನು ಸಾಧಿಸುವುದರ ಬಗ್ಗೆಯೂ ಸರಿಯಾದ ಗುರಿಯನ್ನು ಹೊಂದಿರುವುದು ತುಂಬಾನೇ ಅವಶ್ಯಕ. ಏಕೆಂದರೆ ಜೀವನದಲ್ಲಿ ನಾವು ಏನನ್ನಾದರೂ ಸಾಧಿಸಬೇಕಾದರೆ ಸಮೃದ್ಧಿ ಎನ್ನುವಂತಹದ್ದು ನಮ್ಮಲ್ಲಿ ಖಂಡಿತ ಇರಬೇಕು. ಹೀಗೆ ಚಾಣಕ್ಯರ ಪ್ರಕಾರ ಈ ಎಲ್ಲ ಅಂಶಗಳನ್ನು ತಿಳಿದುಕೊಂಡಾಗ ಮಾತ್ರ ನಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಬದುಕಲು ಸಾಧ್ಯವಾಗುತ್ತದೆ. ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Thank you.